ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ, ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಓವರ್ ಟು ಯು. ಥ್ಯಾಂಕ್ ಯು ವೀರೇಶ್. ಸ್ವಾಮೀಜಿಯನ್ನ ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ರು ಅಂತ ಹೇಳಿ ಆತನನ್ನ ಆ ಮಠದಿಂದ ಹಚ್ಕಡೆ ಹಾಕಿದ್ರು. ಆದ್ರೆ ವಾಪಸ್ ಆ ಮಠಕ್ಕೆ ಆ ಸ್ವಾಮೀಜಿ ಬಂದು ಗಾಳಿಯಲ್ಲಿ ಗುಂಡು ಹಾರಿಸಿ ಒಂದು ರೀತಿಯಲ್ಲಿ ದರ್ಪವನ್ನ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದನ್ನ ಮಾಡ್ತಾ ಇದೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಮಠಾಧೀಶರು ಬಿಲ್ಡಪ್ ಕೊಟ್ಟಿದ್ದಾರೆ. ಉಡಚಣ್ಣದ ಶಾಂತಲಿಂಗ ಸ್ವಾಮೀಜಿಯಿಂದ ಫೈರಿಂಗ್ ಆಗಿದೆ. ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಅಂತ ಹೇಳಲಾಗ್ತಾ ಇದೆ. ಉಡಚಣ ಗ್ರಾಮದಲ್ಲಿರುವಂತಹ ಮಠ ಇದು, ಅಫ್ಜಲ್ಪುರ ತಾಲೂಕಿನಲ್ಲಿರುವಂತಹ ಮಠ ಇದು. ಕೆಲ ತಿಂಗಳಿಂದ ಮಠವನ್ನ ತೊರೆದು ಎಸ್ಕೇಪ್ ಆಗಿದ್ದ ಸ್ವಾಮೀಜಿ, ಅನೈತಿಕ ಚಟುವಟಿಕೆ ಹಿನ್ನೆಲೆ ಸ್ವಾಮೀಜಿಯನ್ನ ಭಕ್ತರು ಓಡಿಸಿದ್ರು. ಇದೀಗ ವಾಪಸ್ ಮಠಕ್ಕೆ ಬಂದು ಫೈರಿಂಗ್ ಅನ್ನ ಮಾಡಿದ ಸ್ವಾಮೀಜಿ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾವರ ನೆದಲಿಗೆ ಗಲ್ಗಲಿ ಯಾವ್ರನಿಂದು 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 ಯಾವರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಓಂ ಪ್ರಕಾಶ್, ಏನಿದು ಈ ಒಂದು ದರ್ಪ, ಈ ಒಂದು ಬಿಲ್ಡಪ್, ಯಾವ ಕಾರಣಕ್ಕೋಸ್ಕರ? ನಾಗೇಂದ್ರ ಬಾಬು, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಉಡ್ಚಣ ಗ್ರಾಮದಲ್ಲಿರುವಂತಹ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಆಗಿರುವಂತಹ ಶಾಂತವೀರ ಶಿವಾಚಾರ್ಯರು ಗಾಳಿಯಲ್ಲಿ ಗುಂಡು ಹಾರಿಸುವ ಮುಖಾಂತರ ಬಿಲ್ಡಪ್ ಅನ್ನ ಕೊಟ್ಟಿರುವಂತದ್ದು. ಇದೇ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಕಳೆದ ಕೆಲವು ತಿಂಗಳ ಹಿಂದೆ, ಅಂದ್ರೆ ಒಂದು ವರ್ಷದ ಹಿಂದೆ, ಪಕ್ಕದ ಜಿಲ್ಲೆ ವಿಜಯಪುರದಲ್ಲಿ ಕುಡಿದು ತೂರಾಡಿರುವಂತಹ ಒಂದಷ್ಟು ವಿಡಿಯೋ ಮತ್ತೆ ಅಸಭ್ಯ ಅಶ್ಲೀಲ ವಿಡಿಯೋಗಳು ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಠದಿಂದ ಅವರನ್ನ ಬಹಿಷ್ಕಾರ ಹಾಕಿರ್ತಾರೆ. ಅದಾದ ಬಳಿಕ ಸಾಕಷ್ಟು ತಿಂಗಳುಗಳಿಂದ ಈ ಸ್ವಾಮೀಜಿ ಉಡ್ಚನ್ ಗ್ರಾಮದ ಮಠಕ್ಕೆ ಆಗಮಿಸಿರಲಿಲ್ಲ. ಆದ್ರೆ 3 ತಿಂಗಳ ಹಿಂದೆ ಆ ಮಠದ ಜಾತ್ರೆ ಇರುತ್ತೆ. ಜಾತ್ರೆ ಸಂದರ್ಭದಲ್ಲೂ ಕೂಡ ಒಂದು ಬಾರಿ ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಬಂದು ಆ ಜಾತ್ರೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ತೆರಳಿರ್ತಾರೆ. ಅದಾದ ಬಳಿಕ ಮಠದ ಆಸ್ತಿ ಪಾಸ್ತಿ ಏನಿದೆ ಅದೆಲ್ಲವೂ ಕೂಡ ಸ್ವಾಮೀಜಿಯ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ, ಅದು ಆ ಮಠದ ಹೆಸರಲ್ಲಿ ಇರಬೇಕಾಗಿರುವಂತಹ ಆಸ್ತಿ ಸ್ವಾಮೀಜಿ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೋರ್ಟ್ಗೆ ಹೋಗಿರುವಂತದ್ದು. ಅದಲ್ಲದೆ ಪರ್ಯಾಯ ಸ್ವಾಮೀಜಿಯನ್ನ ಅಲ್ಲಿ ತಂದು ಆ ಮಠಕ್ಕೆ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಠದ ಆಡಳಿತ ಮಂಡಳಿ ಮತ್ತೆ ಗ್ರಾಮಸ್ಥರು ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅದರಂತೆ ಹೊಸ ಸ್ವಾಮೀಜಿಯನ್ನ ಕರೆತರುವಂತದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇರ್ತಾರೆ. ಈ ಮಧ್ಯೆ ಕಳೆದ 15 ದಿನಗಳ ಹಿಂದೆ ಮತ್ತೆ ಇದೇ ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ ಅವರು ವಾಪಸ್ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದಂತ ನಂತರ ಕಳೆದ 3 ವರ್ಷಗಳಿಂದ, ಅದು ಅವರದೇ ಸ್ವಂತ ಗನ್ ಆಗಿರುವಂತದ್ದು, 3 ವರ್ಷಗಳಿಂದಲೂ ಕೂಡ ಅದು ಕಲಬುರಗಿ ಪೊಲೀಸರ ವಶದಲ್ಲಿರುವಂತದ್ದು. ಡಿಆರ್ ಪೊಲೀಸರ ವಶದಲ್ಲಿದ್ದಂತ ಗನ್ ಅನ್ನ 21ನೇ ತಾರೀಕಿನಂದು ಪೊಲೀಸ್ ಇಲಾಖೆಯಿಂದ ಬಿಡಿಸಿಕೊಂಡು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗದ ನಂತರ ಆ ಗನ್ ಅನ್ನ ಅದೇ ಮಟ್ಟದಲ್ಲಿ ನಿಂತು ಆ ಗನ್ನಿಂದ ಫೈರ್ ಅನ್ನ ಮಾಡಿರುವಂತದ್ದು, ಗಾಳಿಯಲ್ಲಿ ಗುಂಡು ಹಾರಿಸುವಂತ ಒಂದು ವಿಡಿಯೋ ಕೂಡ ಮಾಡಿರುವಂತದ್ದು. ಇದೀಗ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮಠದ ಸ್ವಾಮೀಜಿಯನ್ನ ತೆಗೆದು ಮತ್ತೊಂದು ಸ್ವಾಮೀಜಿಯನ್ನ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಏನೋ ಒಂದು ಚಿಂತನೆ ಮಾಡಿದ್ರು. ಜೊತೆಗೆ ಮಠದ ಆಡಳಿತ ಮಂಡಳಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೂಡ ಮಾಡ್ಕೋತಾ ಇದ್ದಂತರು. ಅಂತವರಿಗೆ ಇವರು ಈ ರೀತಿಯಾಗಿ ಒಂದು ಬಿಲ್ಡಪ್ ಅನ್ನ, ಅಂದ್ರೆ ಗುಂಡು ಹಾರಿಸುವ ಮುಖಾಂತರ ಒಂದ್ ರೀತಿಯಾಗಿ ಬಿಲ್ಡಪ್ ಕೊಟ್ಟು ಹೆದರಿಸುವಂತ ಕೆಲಸ ಮಾಡಿದ್ರೆ ಅನ್ನುವಂತ ಒಂದಷ್ಟು ವಿಚಾರ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಸೊ ಸದ್ಯ ಏನು ಮಠದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೊತೆಗೆ ಈ ಸ್ವಾಮೀಜಿಯ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಈ ಹಿಂದೆ, ಅಂದ್ರೆ ಕುಡಿದು ತೂರಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಹಾಗಾಗಿ ಸ್ವಾಮೀಜಿಯನ್ನ ಮಠದಿಂದ ಹೊರಗಡೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ರು. ಆದ್ರೆ ಈ ಸ್ವಾಮೀಜಿ ಮಠ ಬಿಟ್ಟು ತೆರಳೋದಕ್ಕೆ ಸಿದ್ಧವಿಲ್ಲ. ಎಲ್ಲವೂ ಕೂಡ ಆಸ್ತಿ ಇವರೇ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇವರೇ ಇಲ್ಲೇ ಮುಂದುವರಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರು ಕೂಡ ಮಾಡ್ಕೊಂಡಿರುವಂತದ್ದು. ಆದ್ರೆ ಗ್ರಾಮಸ್ಥರು ಪರ್ಯಾಯ ಸ್ವಾಮೀಜಿಯನ್ನು ಹುಡುಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮತ್ತೆ ಮಠಕ್ಕೆ ವಾಪಸ್ ಬಂದು, ಅಂದ್ರೆ ಸುಮಾರು ತಿಂಗಳಿಂದ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯವರೆಗೂ ಆ ಮಠದಲ್ಲಿ ಸ್ವಾಮೀಜಿ ಇರಲಿಲ್ಲ. ಆದ್ರೆ ಕಳೆದ 15 ದಿನಗಳ ಹಿಂದೆ ಮತ್ತೆ ಮಠಕ್ಕೆ ವಾಪಸ್ ಬಂದಿದ್ರು. ಆದ್ರೆ ತಮ್ಮ ರಿವಾಲ್ವರ್ ಗನ್ ಅನ್ನ ತೆಗೆದುಕೊಂಡು ಬಂದು ಇದೀಗ ಏರ್ ಫೈರ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ, ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಓವರ್ ಟು ಯು. ಥ್ಯಾಂಕ್ ಯು ವೀರೇಶ್. ಸ್ವಾಮೀಜಿಯನ್ನ ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ರು ಅಂತ ಹೇಳಿ ಆತನನ್ನ ಆ ಮಠದಿಂದ ಹಚ್ಕಡೆ ಹಾಕಿದ್ರು. ಆದ್ರೆ ವಾಪಸ್ ಆ ಮಠಕ್ಕೆ ಆ ಸ್ವಾಮೀಜಿ ಬಂದು ಗಾಳಿಯಲ್ಲಿ ಗುಂಡು ಹಾರಿಸಿ ಒಂದು ರೀತಿಯಲ್ಲಿ ದರ್ಪವನ್ನ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋ ಈಗ
ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದನ್ನ ಮಾಡ್ತಾ ಇದೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಮಠಾಧೀಶರು ಬಿಲ್ಡಪ್ ಕೊಟ್ಟಿದ್ದಾರೆ. ಉಡಚಣ್ಣದ ಶಾಂತಲಿಂಗ ಸ್ವಾಮೀಜಿಯಿಂದ ಫೈರಿಂಗ್ ಆಗಿದೆ. ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಅಂತ ಹೇಳಲಾಗ್ತಾ ಇದೆ. ಉಡಚಣ ಗ್ರಾಮದಲ್ಲಿರುವಂತಹ ಮಠ ಇದು ಅಫ್ಜಲ್ಪುರ ತಾಲೂಕಿನಲ್ಲಿರುವಂತಹ ಮಠ ಇದು. ಕೆಲ ತಿಂಗಳಿಂದ ಮಠವನ್ನ ತೊರೆದು ಎಸ್ಕೇಪ್ ಆಗಿದ್ದ ಸ್ವಾಮೀಜಿ ಅನೈತಿಕ ಚಟುವಟಿಕೆ ಹಿನ್ನೆಲೆ ಸ್ವಾಮೀಜಿಯನ್ನ ಭಕ್ತರು ಓಡಿಸಿದ್ರು. ಇದೀಗ ವಾಪಸ್ ಮಠಕ್ಕೆ ಬಂದು ಫೈರಿಂಗ್ ಅನ್ನ ಮಾಡಿದ ಸ್ವಾಮೀಜಿ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾವೂರ ನಿದಲ್ಗಿ ಗಲ್ಗಲಿ ಯಾವ್ರನಿಂದು 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 ಯಾವೂರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಓಂ ಪ್ರಕಾಶ್, ಏನಿದು ಈ ಒಂದು ದರ್ಪ, ಈ ಒಂದು ಬಿಲ್ಡಪ್, ಯಾವ ಕಾರಣಕ್ಕೋಸ್ಕರ? ನಾಗೇಂದ್ರ ಬಾಬು, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಉಡ್ಚಣ ಗ್ರಾಮದಲ್ಲಿರುವಂತಹ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಆಗಿರುವಂತಹ ಶಾಂತವೀರ ಶಿವಾಚಾರ್ಯರು ಗಾಳಿಯಲ್ಲಿ ಗುಂಡು ಹಾರಿಸುವ ಮುಖಾಂತರ ಬಿಲ್ಡಪ್ ಅನ್ನ ಕೊಟ್ಟಿರುವಂತದ್ದು. ಇದೇ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಕಳೆದ ಕೆಲವು ತಿಂಗಳ ಹಿಂದೆ, ಅಂದ್ರೆ ಒಂದು ವರ್ಷದ ಹಿಂದೆ, ಪಕ್ಕದ ಜಿಲ್ಲೆ ವಿಜಯಪುರದಲ್ಲಿ ಕುಡಿದು ತೂರಾಡಿರುವಂತಹ ಒಂದಷ್ಟು ವಿಡಿಯೋ ಮತ್ತೆ ಅಸಭ್ಯ ಅಶ್ಲೀಲ ವಿಡಿಯೋಗಳು ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಠದಿಂದ ಅವರನ್ನ ಬಹಿಷ್ಕಾರ ಹಾಕಿರ್ತಾರೆ. ಅದಾದ ಬಳಿಕ ಸಾಕಷ್ಟು ತಿಂಗಳುಗಳಿಂದ ಈ ಸ್ವಾಮೀಜಿ ಉಡ್ಚನ್ ಗ್ರಾಮದ ಮಠಕ್ಕೆ ಆಗಮಿಸಿರಲಿಲ್ಲ. ಆದ್ರೆ 3 ತಿಂಗಳ ಹಿಂದೆ ಆ ಮಠದ ಜಾತ್ರೆ ಇರುತ್ತೆ. ಜಾತ್ರೆ ಸಂದರ್ಭದಲ್ಲೂ ಕೂಡ ಒಂದು ಬಾರಿ ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಬಂದು ಆ ಜಾತ್ರೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ತೆರಳಿರ್ತಾರೆ. ಅದಾದ ಬಳಿಕ ಮಠದ ಆಸ್ತಿ ಪಾಸ್ತಿ ಏನಿದೆ ಅದೆಲ್ಲವೂ ಕೂಡ ಸ್ವಾಮೀಜಿಯ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ, ಅದು ಆ ಮಠದ ಹೆಸರಲ್ಲಿ ಇರಬೇಕಾಗಿರುವಂತಹ ಆಸ್ತಿ ಸ್ವಾಮೀಜಿ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೋರ್ಟ್ಗೆ ಹೋಗಿರುವಂತದ್ದು. ಅದಲ್ಲದೆ ಪರ್ಯಾಯ ಸ್ವಾಮೀಜಿಯನ್ನ ಅಲ್ಲಿ ತಂದು ಆ ಮಠಕ್ಕೆ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಠದ ಆಡಳಿತ ಮಂಡಳಿ ಮತ್ತೆ ಗ್ರಾಮಸ್ಥರು ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅದರಂತೆ ಹೊಸ ಸ್ವಾಮೀಜಿಗಾಗಿ ಹೊಸ ಸ್ವಾಮೀಜಿಯನ್ನ ಕರೆತರುವಂತದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇರ್ತಾರೆ. ಈ ಮಧ್ಯೆ ಕಳೆದ 15 ದಿನಗಳ ಹಿಂದೆ ಮತ್ತೆ ಇದೇ ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ ಅವರು ವಾಪಸ್ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದಂತ ನಂತರ ಕಳೆದ 3 ವರ್ಷಗಳಿಂದ, ಅದು ಅವರದೇ ಸ್ವಂತ ಗನ್ ಆಗಿರುವಂತದ್ದು, 3 ವರ್ಷಗಳಿಂದಲೂ ಕೂಡ ಅದು ಕಲಬುರಗಿ ಪೊಲೀಸರ ವಶದಲ್ಲಿರುವಂತದ್ದು. ಡಿಆರ್ ಪೊಲೀಸರ ವಶದಲ್ಲಿದ್ದಂತ ಗನ್ ಅನ್ನ 21ನೇ ತಾರೀಕಿನಂದು ಪೊಲೀಸ್ ಇಲಾಖೆಯಿಂದ ಬಿಡಿಸಿಕೊಂಡು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದ ನಂತರ ಆ ಗನ್ ಅನ್ನ ಅದೇ ಮಟ್ಟದಲ್ಲಿ ನಿಂತು ಆ ಗನ್ನಿಂದ ಫೈರ್ ಅನ್ನ ಮಾಡಿರುವಂತದ್ದು, ಗಾಳಿಯಲ್ಲಿ ಗುಂಡು ಹಾರಿಸುವಂತ ಒಂದು ವಿಡಿಯೋ ಕೂಡ ಮಾಡಿರುವಂತದ್ದು. ಇದೀಗ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮಠದ ಸ್ವಾಮೀಜಿಯನ್ನ ತೆಗೆದು ಮತ್ತೊಂದು ಸ್ವಾಮೀಜಿಯನ್ನ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಏನೋ ಒಂದು ಚಿಂತನೆ ಮಾಡಿದ್ರು. ಜೊತೆಗೆ ಮಠದ ಆಡಳಿತ ಮಂಡಳಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೂಡ ಮಾಡ್ಕೋತಾ ಇದ್ದಂತರು. ಅಂತವರಿಗೆ ಇವರು ಈ ರೀತಿಯಾಗಿ ಒಂದು ಬಿಲ್ಡಪ್ ಅನ್ನ, ಅಂದ್ರೆ ಗುಂಡು ಹಾರಿಸುವ ಮುಖಾಂತರ ಒಂದ್ ರೀತಿಯಾಗಿ ಬಿಲ್ಡಪ್ ಕೊಟ್ಟು ಹೆದರಿಸುವಂತ ಕೆಲಸ ಮಾಡಿದ್ರೆ ಅನ್ನುವಂತ ಒಂದಷ್ಟು ವಿಚಾರ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಸೊ ಸದ್ಯ ಏನು ಮಠದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೊತೆಗೆ ಈ ಸ್ವಾಮೀಜಿಯ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಈ ಹಿಂದೆ, ಅಂದ್ರೆ ಕುಡಿದು ತೂರಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಹಾಗಾಗಿ ಸ್ವಾಮೀಜಿಯನ್ನ ಮಠದಿಂದ ಹೊರಗಡೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ರು. ಆದ್ರೆ ಈ ಸ್ವಾಮೀಜಿ ಮಠ ಬಿಟ್ಟು ತೆರಳೋದಕ್ಕೆ ಸಿದ್ಧವಿಲ್ಲ. ಎಲ್ಲವೂ ಕೂಡ ಆಸ್ತಿ ಇವರೇ ಹೆಸರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇವರೇ ಇಲ್ಲೇ ಮುಂದುವರಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರು ಕೂಡ ಮಾಡ್ಕೊಂಡಿರುವಂತದ್ದು. ಆದ್ರೆ ಗ್ರಾಮಸ್ಥರು ಪರ್ಯಾಯ ಸ್ವಾಮೀಜಿಯನ್ನು ಹುಡುಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮತ್ತೆ ಮಠಕ್ಕೆ ವಾಪಸ್ ಬಂದು, ಅಂದ್ರೆ ಸುಮಾರು ತಿಂಗಳಿಂದ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯವರೆಗೂ ಆ ಮಠದಲ್ಲಿ ಸ್ವಾಮೀಜಿ ಇರಲಿಲ್ಲ. ಆದ್ರೆ ಕಳೆದ 15 ದಿನಗಳ ಹಿಂದೆ ಮತ್ತೆ ಮಠಕ್ಕೆ ವಾಪಸ್ ಬಂದಿದ್ರು. ಆದ್ರೆ ತಮ್ಮ ರಿವಾಲ್ವರ್ ಗನ್ ಅನ್ನ ತೆಗೆದುಕೊಂಡು ಬಂದು ಇದೀಗ ಏರ್ ಫೈರ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.